ಬಿಡಿಸಿರಂಗಿಲ್ಲ, ಬೆಂಕಿ ಪಟ್ನ ಹಾಕಂಗಿಲ್ಲ, ಅಗರಬತ್ತಿ ಹಾಕಂಗಿಲ್ಲ, ಗಾಡಿಲಿ ಅಗರಬತ್ತಿನೂ ಹಾಕಾಗಿಲ್ಲ, ಏನು ಇಲ್ಲ. ಅದು ಇಮಿಡಿಯೇಟ್ಲಿ ಜಕ್ಕೊಂಡ್ ಬಿಡ್ತೈತಿ. ಗೌರ್ಮೆಂಟ್ ಇಂದ ರೂಲ್ಸ್ ಇದೆ ರೀ. ರೈಟ್ ಸೈಡ್ ನಲ್ಲಿ ಹೋಗ್ಬೇಕಾದ್ರೆ 80-90 ಸ್ಪೀಡ್ ಹಾಕ್ಬೇಕು. ಈ ಕಡೆ ಲೆಫ್ಟ್ ನಾಗ ಬಂದ್ರೆ ನೀ 40-50 ಸ್ಪೀಡ್ ಹೋಗು. ಆದ್ರೆ ಹಿಂದ್ ಬರೋರ ರಾಂಗ್ ಬಂದ್ಬಿಡ್ತಾರ್ರಿ. ಬಂದ್ ಪೂರಾ ಗಾಲಿಯಾಗಿ ಬಂದ್ಬಿಡ್ತಾರ ಬೈಕ್ನವರು, ಕಾರ್ನವರು, ಆಟೋದವ್ರು. ಹೌದು, ಇದು ಬ್ಲೈಂಡ್ ಸ್ಪಾಟ್ ಆಗತ್ತೆ. ಅದಕ್ಕಾಗಿ ನಾವು ಹೆದರ್ಕೊಂಡು ಆ ಕಡೆ ಹಾಕೊಂಡ್ ಬಿಡ್ತೀವಿ ಗಾಡಿ. ಗಾಡಿ ಮುಂದೆ ಎಲ್ಲ ಚೆನ್ನಾಗ್ಯಾನ. ಎಡಗೈ ಬಲ್ಗೈ ಈ ಕೈ ಚೆನ್ನಾಗೈತೆ ಅಂದ್ರೆ ಈ ಕೈ ಸುಮಾರು ಆಗತ್ತೆ. ಇದು ಒಂದ್ ಟೈಮ್ ಬೇಕಾ, ಇದು ಒಂದ್ ಟೈಮ್ ಬೇಕಾ. ಈಗ ಈ ಕೈ ಸುಮಾರು ಅಂತ ಹೇಳಕ್ ಆಗಲ್ಲ. ಖಂಡಿತ. ಈ ಕೈ ಚಲೋ ಅಂತ ಹೇಳಕ್ ಆಗಲ್ಲ. ಊಟ ಮಾಡಕ್ ಈ ಕೈ ಬೇಕು, ಬಾತ್ರೂಮ್ ಹೋದ್ರೆ ಈ ಕೈ ಬೇಕು. ಡೈರೆಕ್ಟ್ ಹೋಗುದು ಬೇರೆ, ನಿತ್ ಮೂವ್ ಮಾಡೋದು. ಈಗ ನಾನ್ ನಿಂತಾನೆ, ಈಗ ಮೂವ್ ಮಾಡೋದು ಬೇರೆ. ರನ್ನಿಂಗ್ ನಾಗಿತ್ತ ಅಂದ್ರೆ ಟಪ್ ಅಂಡ್ ಟಪ್ ಹೋಗಿಬಿಡುತ್ತೆ ಗಾಡಿ. ಖಂಡಿತ. ನಿತ್ ಗಾಡಿ ಮೂವ್ ಆಗ್ಬೇಕು, ಅದು ಅಪ್ಪ. ಅದ್ರ ನಮ್ಮ ಓರ್ಲೂರ್ ಚಿಕ್ಕೋಡಿ ಕ್ಯಾಲಿಕೇಟ್ ಹತ್ರ 9 ದಿನ ಹಾಲ್ಟ್ ಆಗಿ ಬಂದ. ಓಕೆ, 9 ದಿನ. ನಿನ್ನೆ ಅನ್ಲೋಡ್ ಆಗೈತಿ, ಇವಾಗ ಬೆಳಿಗ್ಗೆ ಬಂದ. ಅಂತ ಅವನು ಕೆಂಗೇರಿ ಘಾಟಿ ಇರ್ತಾವತ್ ಗಾಡಿ. ಇದೇನ್ ದೊಡ್ಡ ಗಾಡಿ ಮುಂದೆ ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ನಿಂಗಪ್ಪ ಮಲ್ಲಪ್ಪ ಕಡಪಟ್ಟಿ. ಪ್ರಾಪರ್ ಬಾಗಲಕೋಟೆ ಡಿಸ್ಟಿಕ್, ಜಮಖಂಡಿ ತಾಲೂಕು, ಗೋಟೆ. ಬಾಗಲಕೋಟೆ ಡಿಸ್ಟಿಕ್ ಅಲ್ಲಿ ಎಲ್ಲೇ ಬರುತ್ತೆ? ಜಮಖಂಡಿ ತಾಲೂಕು. ಜಮಖಂಡಿ ತಾಲೂಕು, ಪಕ್ಕದಲ್ಲಿ ಹಳ್ಳಿ. ಓಕೆ, ಪಕ್ಕದಲ್ಲಿ ಒಂದು ಹಳ್ಳಿಲಿ ನೀವ್ ಇರೋದು? ಇರೋದು. ಓಕೆ ಸರ್, ಎಷ್ಟು ವರ್ಷ ಆಯ್ತು ಸರ್ ಇದು ಟ್ಯಾಂಕರ್ ಫೀಲ್ಡ್ ಗೆ ಬಂದು? ನಾ ಟ್ಯಾಂಕರ್ ಫೀಲ್ಡ್ ಗೆ ಬಂದು ಸುಮಾರು ಒಂದು 6-7 ವರ್ಷ ಆಯ್ತು. ಓಕೆ, ಇದಕ್ಕೆ ನಾವು ಏನ್ ಮಾಡ್ತಾ ಇದ್ರಿ? ಬಾಡಿ ಗಾಡಿ ಓಡಿಸ್ತಾ ಇದ್ವಿ. ಬಾಡಿ ಗಾಡಿ? ಟ್ಯಾಂಕರ್ ಓಡಿಸೇನಿ, ಬಾಡಿ ಗಾಡಿ ಓಡಿಸೇನಿ. ಆದ್ರೆ ಎತ್ನಾಲ್ ಓಡಿಸಿಲ್ಲ, ಮೊಲಾಸಿಸ್ ಓಡಿಸೇನಿ. ಓಕೆ, ಮೊಲಾಸಿಸ್. ಮೊಲಾಸಿಸ್. ಬೆಲ್ಲ? ಬೆಲ್ಲದ ರಸ. ಸಕ್ಕರೆ ಫ್ಯಾಕ್ಟರಿ? ಸಕ್ಕರೆ ಫ್ಯಾಕ್ಟರಿಯಿಂದ. ಓಕೆ, ಮೊಲಾಸಿಸ್ ಓಡಿಸಿದ್ರಿ? ಮೊಲಾಸಿಸ್. ಸರ್, ಬಾಡಿ ಗಾಡಿಯಿಂದ ಟ್ಯಾಂಕರ್ ಬಂದಾಗ ಏನ್ ಅನ್ಸುತ್ತೆ ಸರ್ ನಿಮ್ಗೆ? ನಮಗ್ ಬಾಡಿ ಗಾಡಿ ನೋಡ್ರಿ, ಇವಾಗ ವಯಸ್ಸು ಕಡಿಮೆ ಆಗಿದೆ. ಓಕೆ, ಇವಾಗ ತಾಡ್ಪದ್ರಿ ಹಗ್ಗ ಹಾಕೋದು ಆಗಲ್ಲ. ಇವ್ ಟ್ಯಾಂಕರ್ ಇದ್ರೆ ಏನೈತಿ, ಬರೀ ಮ್ಯಾಗಿನ 4 ನಟ್ ಟೈಟ್ ಮಾಡೋದು, ಲೂಸ್ ಮಾಡೋದು ಅಷ್ಟೇ. ಹೌದು, ಡಕ್ಕನ್ ಟೈಟ್ ಮಾಡಿದ್ರೆ ಮುಗೀತು. ಹೀಗಾಗಿ ಬಾಡಿ ಗಾಡಿಗೆ ಬಿಟ್ಟು ಬಿಟ್ಟಿದೀವಿ ನಾವು. ಇಲ್ಲ ಅಂದ್ರೆ ಈಗ ಮಳೆಗಾಲದಿಂದಲೆಲ್ಲ ತಾಡ್ಪತ್ರಿ, ಪ್ಲಾಸ್ಟಿಕ್ ಎಲ್ಲ ವ್ಯವಸ್ಥಿತ ಪ್ಯಾಕ್ ಮಾಡ್ಬೇಕು, ಸೋರ್ಬಾರ್ದು ಅಂತ ಹೇಳಿ. ಹೌದು, ಹಗ್ಗ ಟೈಟ್ ಹೊಡಿಬೇಕು. ಅದಕ್ಕಾಗಿ ನಾವು ಬಾಡಿ ಗಾಡಿ ಬಿಟ್ಟಿದೀವಿ. ಬಿಟ್ಟಿದ್ದೀರಾ? ಬಿಟ್ಟಿದೀವಿ. ನಾನು ಸ್ವತಃ ನನ್ನ ಮನಸ್ಸಲ್ಲೇ ಬಿಟ್ಟೇನೆ. ಓಕೆ ಸರ್, ನಿಮ್ದು ಸ್ವಂತ ಗಾಡಿ ಇತ್ತಾ? ಇಲ್ಲ, ಡ್ರೈವರ್ ರೀ. ಓಕೆ, ಎಷ್ಟು ವೀಲರ್ ಗಾಡಿ ಸರ್ ಡ್ರೈವಿಂಗ್ ಮಾಡಿರೋದು ನೀವು? ಬಾಡಿ ಫಸ್ಟಿಗೆ 6 ವೀಲ್. 6 ವೀಲ್ ಯಾವ ಟೈಮ್ ಅಲ್ಲಿ? ಅವಾಗ 91 ರಲ್ಲಿ. ಓಕೆ, 91 ರಲ್ಲಿ 6 ವೀಲ್. ಓಕೆ, ಆಮ್ಯಾಗ 10 ವೀಲ್. ಓಕೆ, ಆಮ್ಯಾಗ 12 ವೀಲ್. ಓಕೆ, ಆಮ್ಯಾಗ ಇವಾಗ 16 ವೀಲ್. ಇದು. ಓಕೆ, 6 ವೀಲ್ ಇಂದ 16 ವೀಲ್ ಗೆ ಬಂದಿದ್ದಾರೆ ಇವಾಗ ಬಂದೇನಿ. ಹೇಗೆ ಸರ್ 16 ವೀಲ್ ಗಾಡಿ? ಗಾಡಿ ಚೆನ್ನಾಗಿರ ಸರ್. ಗಾಡಿ ಏನ್ ಓಡ್ಸಕ್ಕೇನು ಹೈವೇ ರೋಡ್ ಸಿಕ್ಕರೆ ಅಗದಿ ಕರೆಕ್ಟ್ ಆಗೋಕತಿ. ಆದ್ರೆ ಏನ ಹತ್ಯೆ ದಾರಿದಲ್ಲಿ ಕಟ್ ಆಗಲ್ಲ. ಹೌದು, ಸಂಧ್ಯಾಗದಾಗ ಹೋಗಕ್ ಆಗಲ್ಲ. ಇಂತ ಹೈವೇ ರೋಡ್ ಇದ್ರೆ ಭಾರಿ ಗಾಡಿ ಟಾಪ್ ಅಂಡ್ ಟಾಪ್ ಹೋಗುತ್ತೆ. ಟಾಪ್ ಅಂಡ್ ಟಾಪ್. ಸರ್, ನೀವು ಇಷ್ಟೆಲ್ಲ ಗಾಡಿ ಓಡಿಸಿದ್ರಲ್ವಾ? 6 ವೀಲ್ ಇಂದ 16 ವೀಲ್ ವರೆಗೂ ಯಾವ ಗಾಡಿನೂ ಬಿಟ್ಟಿಲ್ಲ? ಬಿಟ್ಟಿಲ್ಲ. ಓಕೆ, ಇಷ್ಟೆಲ್ಲ ಗಾಡಿ ಓಡಿಸಿದ್ರಲ್ಲ ಸರ್, ಯಾವ ಗಾಡಿ ಸರ್ ನಿಮ್ಗೆ ಚೆನ್ನಾಗಿ ಅನ್ಸ್ತು? ನನಗೆ ಇದೇ ಚೆನ್ನಾಗಿ ಆಗಿದೆ ರೀ. 16 ವೀಲ್ ಚೆನ್ನಾಗಿ ಆಗಿದೆ. 16 ವೀಲ್ ಅಲ್ಲೇ ಟಾಟಾನು ಓಡಿಸಿದೀನಿ, ಲೇಲ್ಯಾಂಡ್ ಓಡಿಸಿದೀನಿ, ಭಾರತ್ ಬೆಂಜ್ ಓಡಿಸಿದೀನಿ. ಮಹೇಂದ್ರನ ಓಡಿಸಿದ್ರ? ಮಹೇಂದ್ರ ಇಲ್ಲ. ಓಕೆ, ಮಹೇಂದ್ರ ಇಲ್ಲ. ಟಾಟಾ, ಲೇಲ್ಯಾಂಡ್, ಭಾರತ್ ಬೆಂಜ್ ಮೂರೇ ಕಂಪನಿ. ಮತ್ ಬೇರೆ ಯಾವ್ದು ಓಡಿಸಿ? ಯಾವ್ದೇ ಇಲ್ಲ ಸರ್. ಮೂರರಲ್ಲಿ ಯಾವ್ದು ಚೆನ್ನಾಗಿ ಅನ್ಸ್ತು? ಎಲ್ಲ ಚೆನ್ನಾಗ್ಯಾನ. ಎಡಗೈ ಬಲ್ಗೈ ಈ ಕೈ ಚೆನ್ನಾಗೈತೆ ಅಂದ್ರೆ ಈ ಕೈ ಸುಮಾರು ಆಗತ್ತೆ. ಇದು ಒಂದ್ ಟೈಮ್ ಬೇಕಾ, ಇದು ಒಂದ್ ಟೈಮ್ ಬೇಕಾ. ಈಗ ಈ ಕೈ ಸುಮಾರು ಅಂತ ಹೇಳಕ್ ಆಗಲ್ಲ. ಖಂಡಿತ. ಈ ಕೈ ಚಲೋ ಅಂತ ಹೇಳಕ್ ಆಗಲ್ಲ. ಊಟ ಮಾಡಕ್ ಈ ಕೈ ಬೇಕು, ಬಾತ್ರೂಮ್ ಹೋದ್ರೆ ಈ ಕೈ ಬೇಕು. ಮತ್ತೆ ಎರಡು ನಮ್ಮ ಅವು. ಹೌದು, ಒಂದೇ ಕಂಪನಿ. ಎರಡು ಓಡ್ಸಕ್ಕೇನು ಎಲ್ಲ ಗಾಡಿ ಚೆನ್ನಾಗಿದೆ ಸರ್. ಪರ್ಫಾರ್ಮೆನ್ಸ್ ಅಲ್ಲಿ ಯಾವ ಗಾಡಿ ಸರ್ ಚೆನ್ನಾಗಿದೆ? ಭಾರತ್ ಬೆಂಜ್ ಅಣ್ಣ. ಭಾರತ್ ಬೆಂಜ್ ಏಕ್ ನಂಬರ್ ಗಾಡಿ. ಭಾರತ್ ಬೆಂಜ್, ಅದನ್ನ ಬಿಟ್ರೆ ಟಾಟಾ ಬಿಟ್ರೆ ಲಾಸ್ಟ್ ಲೈಲ್ಯಾಂಡ್. ಏನಕ್ಕೆ ಸರ್ ಲಾಸ್ಟ್ ಅಲ್ಲಿ ಲೈಲ್ಯಾಂಡ್ ಮಾಡ್ತಿದ್ದೀರಾ? ಇದು ಪಿಕಪ್ ಕಡಿಮೆ ಅಣ್ಣ. ಹೊಸ ಗಾಡಿಲಿ ಇರ್ಲಿ, ಸೆಕೆಂಡ್ ಹ್ಯಾಂಡ್ ಇರ್ಲಿ, ತಾಕತ್ ಕಮ್ಮಿ ಗಾಡಿ ಲೈಲ್ಯಾಂಡಿಗೆ. ತಾಕತ್ ಜಾಸ್ತಿ ಅಂದ್ರೆ ಟಾಟಾ, ಭಾರತ್ ಬೆಂಜ್.
ಎರಡು ಗಾಡಿ ತಾಕತ್ ಇವು ತಾಕತ್ ಕಡಿಮೆ ಇದು ಲೋಡ್ ಗಾಡಿ ಅವತರ ಓಡಲ್ಲ ಇದು ಓಕೆ ಓಡ್ತೈತಿ ಆದ್ರೆ ಸ್ಲೋ ಆಗಿ ಹೋಗ್ತೈತಿ ಸ್ಲೋ ಆಗಿ ಹೋಗುತ್ತೆ ಹಾ. ಅಷ್ಟೊಂದು ಸ್ಪೀಡ್ ಇಲ್ಲ. ಇಲ್ಲ ಭಾರತ್ ಬೆಂಜ್ ಟಾಟಾ ಅವೆರಡು ಸಖತ್ತಾಗಿ ಓಡ್ತಾವ ಗಾಡಿ. ಓಕೆ ಸರ್, ಟಾಟಾ ಮತ್ತೆ ಭಾರತ್ ಬೆಂಜ್ ಎಷ್ಟು ವರ್ಷ ಓಡಿಸಿದಿರಾ ಸರ್ ಕಡಿಮೆ ಅಂದ್ರೆ? ಭಾರತ್ ಬೆಂಜ್ 5 ವರ್ಷ ಓಡಿಸಿನಿ, ಓಕೆ ಟಾಟಾ 4 ವರ್ಷ ಓಡಿಸಿನಿ. ಓಕೆ ಇವಾಗ ಟ್ಯಾಂಕರ್. ಹಾ ಟ್ಯಾಂಕರ್. ಓಕೆ ಇವಾಗ ಇದಕ್ ಬಂದ ಸುಮಾರು ಒಂದ್ 3 ತಿಂಗಳಾಯ್ತು. 3 ತಿಂಗಳಾಯ್ತು. ಲೇಲ್ಯಾಂಡ್ ಓಕೆ ಇದು ಓಡಲ್ಲ ಗಾಡಿ ಜಾಸ್ತಿ. 16 ವೀಲ್ ಗಾಡಿ ಓಡುತ್ತೆ, ಅದು ಟಾಟಾನ ಇರ್ಲಿ ಲೇಲ್ಯಾಂಡ್ ಇರ್ಲಿ ಬೆಂಜೆ ಇರ್ಲಿ, ಹಾ. 6 ವೀಲ್ ಓಡುತ್ತೆ. ಆದ್ರೇನ ಅದು ಕಟ್ ಸೈಜ್ ಗಾಡಿ, ಹೌದು, ಇದು ಲಾಂಗ್ ಚೆಸ್. ರೋಡಿಗೆ ಕಚ್ಚಿ ಹೋಗತ್ತೆ. ಹಾ ಅದು 6 ವೀಲ್ ಅಂದ್ರೆ ಕಟ್ ಸೈಜ್, ಹೌದು, ಇದು ಲಾಂಗ್ ಚೆಸ್. ಮತ್ತೆ ಇದಕ್ ಪಾಸಿಂಗ್ ಎಷ್ಟೇ, ಅದಕ್ಕೆ 10 ಟನ್ ಪಾಸಿಂಗ್, ಇದಕ್ಕೆ 35 ಟನ್ ಪಾಸಿಂಗ್. ಖಂಡಿತ. ಹಾ 35 ಟನ್ ಇಲ್ಲಿ 10 ಟನ್ ಇಲ್ಲಿ. ಹೌದು, ಮತ್ತೆ ಓವರ್ಲೋಡ್ ಜಾಸ್ತಿ ಆಗುತ್ತಲ್ಲ, ಅದಕ್ಕಾಗಿ ಗಾಡಿ ಜಾಸ್ತಿ ಓಡುತ್ತೆ. ಹೌದು ಸರ್. ಘಾಟಿ ಸೆಕ್ಷನ್ ಗೆಲ್ಲ ಪ್ರಾಬ್ಲಮ್ ಆಗಲ್ವಾ? 35-40 ಟನ್ ತುಂಬೋಗಿ ನಾವು 35 ಹಾಕೋದ್ರಿ, ಜಾಸ್ತಿ ಇಲ್ಲ. 35. ಪಾಸಿಂಗ್ ಲೋಡ್ ಬಿಟ್ರೆ ಜಾಸ್ತಿ 1 ಕಿಲೋನು ಹಾಕಲ್ಲ. ಸರ್. ಹೆವಿ ಅನ್ಸಲ್ವಾ ಘಾಟಿ ಸೆಕ್ಷನ್ ಅಲ್ಲಿ? ಘಾಟ್ ಸೆಕ್ಷನ್ ಏನ್ ಪ್ರಾಬ್ಲಮ್. ಈಗ ಯಲ್ಲಾಪುರ ಘಾಟನ ಹೋಗ್ತೀವಲ್ಲ ನಾವು, ಯಲ್ಲಾಪುರ ಘಾಟ ಏರ್ತೀವಿ ಇಳಿತೀವಿ, ಏನ್ ಪ್ರಾಬ್ಲಮ್ ಇಲ್ಲ. ಸರ್ ಎಷ್ಟನೇ ಗೇರಿಗೆ ಇರುತ್ತೆ ಇದು ಯಲ್ಲಾಪುರ ಘಾಟು? ಫಸ್ಟ್ ಸೆಕೆಂಡ್. ಫಸ್ಟ್ ಸೆಕೆಂಡ್. ಓಕೆ, ಸ್ಪೆಷಲ್ ಗೇರಾ? ಹಾ ಸ್ಪೆಷಲ್ ಗೇರ್. ನಾವು ಫಸ್ಟ್ ಗೇರ್ಗೆ ಸ್ಪೆಷಲ್ ಅಂತೀವಿ, ಅದು ಸೆಕೆಂಡ್ ಮತ್ತೊಂದು. ಓಕೆ, ಆರಾಮಾಗಿ ಇರುತ್ತೆ, ಏನ್ ತೊಂದ್ರೆ ಇಲ್ಲ. ಏನ್ ತೊಂದ್ರೆ ಇಲ್ಲ. ಅದನ್ನ ಮಿಕ್ ಬಿಟ್ರೆ ಸಿ ಗೇರ್ ಅಂತ ಹೇಳಿ ಬರುತ್ತೆ, ಓಕೆ ಸಿ ಗೇರ್ ಹೊಡಿಬೇಕು. ಓಕೆ, ಏನು ಅದಕ್ಕೆ ಏರ್ಲಿಲ್ಲ ಅಂದ್ರ ಸಿ ಗೇರ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಕೊಟ್ಟಿದಾರ 10 ಗೇರ್ ಇದೆ ಗಾಡಿಗೆ. ಓಕೆ, 10 ಗೇರಿನ ಗಾಡಿ ಇದು. 10 ಗೇರು, ಒಂದು ಸಿ ಒಂದು ರಿವರ್ಸ್, ಟೋಟಲ್ 8 ಗೇರು. ಓಕೆ, ಟೋಟಲ್ ಆಗಿ 10 ಗೇರು. 10 ಗೇರು. ಓಕೆ, ಅದ್ರಾಗ ಏರ್ಲಿಲ್ಲ ಅಂದ್ರೆ ಸಿ ಗೇರ್ ಹೊಡೆದ್ ಬಿಡುದು. ಇರುತ್ತೆ ಅಣ್ಣ, ಏನ್ ಕಣ್ಮುಚ್ಚಿ ಇರುತ್ತೆ ಗಾಡಿ. ಓಕೆ ಸರ್. ಎಲ್ಲಾ ಗಾಡಿಗೂ ಸಹ 10 ಗೇರಾ? ಹಾ ಇವಾಗ ಏನ್ ಹೊಸ ಗಾಡಿ ಬಂದಿದಾವಲ್ಲ ಬೇಸಿಕ್ಸ್, ಓಕೆ, ಎಲ್ಲಾ ಗಾಡಿಗೆ 10 ಗೇರು. ಭಾರತ್ ಬೆಂಜ್, ಟಾಟಾ, ಭಾರತ್ ಬೆಂಜ್ ಆಗ್ಲಿ, ಟಾಟಾ ಆಗ್ಲಿ, ಲೇಲ್ಯಾಂಡ್ ಆಗ್ಲಿ, ಐಸರ್ ಆಗ್ಲಿ, ಎಲ್ಲಕ್ಕೂ 10 ಗೇರು. 10 ಗೇರ್ ಇರೋದು. 10 ಗೇರು. ಅದೇನ್ ದೊಡ್ಡ ಘಾಟ ಅಲ್ಲ, ಅಂತ ಅವನು ಕೆಂಗೇರಿ ಘಾಟಿ ಇರ್ತಾವತ್ ಗಾಡಿ, ಇದೇನ್ ದೊಡ್ಡ ಆಗಲ್ಲ. ಅಲ್ಲಿ ಬೆಂಗಳೂರು ಹತ್ರ ಬರುತ್ತೆ ಅದು. ಸಕಲೇಶ್ಪುರ, ಸಕಲೇಶ್ಪುರ, ಮಂಗಳೂರು, ಚಿಕ್ಕಮಂಗ್ಳೂರು, ಮಂಗಳೂರು, ಅವೆಲ್ಲ ನಾವು ಓಡಿಸಿದ್ವಿ ಅಲ್ಲಿ. ಓಕೆ, ಇದೇ ಗಾಡಿ ಹೋಗಿದೆ? ಈ ಗಾಡಿ ಇಲ್ಲ, ಭಾರತ್ ಬೆಂಜ್ ಇತ್ತು ಅದು. ಭಾರತ್ ಬೆಂಗಳೂರು ಗಾಡಿ ಅದು 16 ವೀಲ್? ಇಲ್ಲ, 10 ವೀಲ್. 10 ವೀಲ್. 10 ವೀಲ್ ಅಲ್ಲೆಲ್ಲ ಓಡಿಸಿನ. ಓಕೆ, ಅಲ್ಲಿ 16 ವೀಲ್ ಎಲ್ಲ ಪ್ರಾಬ್ಲಮ್ ಆಗತ್ತಲ್ಲ, ಕಟಿಂಗ್ ಎಲ್ಲ ಕಡಿಮೆ ಅಂದ್ರೆ ಕಟ್ ಆಗಲ್ಲ ಗಾಡಿ. ಹೌದು, ಸಡನ್ ಆಗಿ ಕಟ್ ಯು ಟರ್ನ್ ಇರ್ತಾವಲ್ಲ, ಹೌದು. ಅಲ್ಲಿ ಗಾಡಿ ಕಟ್ ಆಗ್ಬೇಕು. ಕಟ್ ಆಗಲ್ಲ, ಕಟ್ ಆಗ್ಲಿಲ್ಲ ಅಂದ್ರೆ ಗಾಡಿ ಸ್ಟಾಪ್ ಮಾಡ್ಬೇಕು, ಮತ್ತೆ ರಿವರ್ಸ್ ಬಿಡ್ಬೇಕು, ರಿವರ್ಸ್ ಬಿಟ್ಟ ಮತ್ತೆ ಮುಂದೆ ಹೋಗ್ಬೇಕು. ಹೌದು, ಮೂವ್ ಆಗಲ್ಲ ಗಾಡಿ, ನಿಂತ ಗಾಡಿ ಮೂವ್ ಆಗಲ್ಲ. ಅಪ್ ಇರ್ತೈತಲ್ಲ, ಮೂವ್ ಆಗಲ್ಲ. ಇದೇ ಪ್ರಾಬ್ಲಮ್, ಮತ್ತೊಂದ್ ಏನೇನು ಇಲ್ಲ. ಇದೇ ಪ್ರಾಬ್ಲಮ್. ಡೈರೆಕ್ಟ್ ಹೋಗುದು ಬೇರೆ, ನಿತ್ ಮೂವ್ ಮಾಡೋದು. ಈಗ ನಾನ್ ನಿಂತಾನೆ, ಹೌದು, ಈಗ ಮೂವ್ ಮಾಡೋದು ಬೇರೆ. ರನ್ನಿಂಗ್ ನಾಗಿತ್ತ ಅಂದ್ರೆ ಟಪ್ ಅಂಡ್ ಟಪ್ ಹೋಗಿಬಿಡುತ್ತೆ ಗಾಡಿ. ಖಂಡಿತ. ಹಾ ನಿತ್ ಗಾಡಿ ಮೂವ್ ಆಗ್ಬೇಕು, ಅದು ಅಪ್ಪ. ಅದ್ರ ನಮ್ಮ ಓರ್ಲೂರ್ ಗಾಡಿ ಅವಾಗ ಮಲಾಸ್ ಹೊಡಿತಿದ್ನಿ ನಾನು, ಮಲಾಸ್ ಹೊಡಿತೀನಿ. ಸಕಲೇಶ್ಪುರ ಘಾಟನ ಏರ್ಲಿಲ್ಲ ಗಾಡಿ. 10 ವೀಲ್. 10 ವೀಲ್. ಓಕೆ, ಎಷ್ಟು? 32 ಟನ್. ಓಕೆ, ಅದ್ರ ಪಾಸಿಂಗ್ 14 ಟನ್, 14 ಟನ್, 16 ಟನ್. ಹೌದು, ಪಾಸಿಂಗ್. ನಾನ್ ಹಾಕಿರೋದು 32 ಟನ್. 32 ಟನ್ ಹಾ ಮಲಾಸ್. ಮಲಾಸಿಸ್, ಓಕೆ, ಬೆಲ್ಲದ ರಸ. ಮತ್ ಗಾಡಿ ಏರ್ಲಿಲ್ಲ, ತೆಳಗ ಹಚ್ಚಿನಿ, ಕಲ್ಲು ಹಚ್ಬಿಟ್ನಿ, ದಪ್ಪ ಕಲ್ಲ. ಕಲ್ಲು ಹಾಕಿ ಒಬ್ರೇ ನಾವು. ಈಗಾದ್ರೂ ಒಬ್ರೇ ಅದೀವು, ಈಗ ಯಾರ್ದಾರ ನನ್ ಜೊತೆ ಯಾರು ಇಲ್ಲ. ನಾನ ಕೆಳಗಿಳಿದು ಹ್ಯಾಂಡ್ ಬ್ರೇಕ್ ಹಾಕಿನಿ, ಹ್ಯಾಂಡ್ ಬ್ರೇಕ್ ಹಾಕಿ ದಪ್ಪ 2 ಕಲ್ಲು ಇಟ್ನಿ. ಒಂದ್ ಅರ್ಧ ಗಂಟೆ 1 ಗಂಟೆದಾಗ ನಮ್ದ ಒಂದ್ ಗಾಡಿ ಬತ್ತು. ಅವ್ನ್ ಹೇಳಿನಿ, ನಿನ್ ಗಾಡಿ ಅವಂದ್ ಟನೇಜ್ ಕಡಿಮೆ ಇತ್ತು, ಅವಂದ್ 27 ಇತ್ತು. ಅವ್ನ್ ಸ್ಟಾಪ್ ಮಾಡಿಸಿನಿ, ಅವ್ನ್ ಕಲ್ಲು ಹಾಕಕ್ ಹೇಳಿ ನಾ ಗಾಡಿ ಮೂವ್ ಮಾಡಿ. ಮೂವ್ ಮಾಡಿದ್ರಿ? ಇಬ್ರು ಕೂಡಿ ಹೋಗ್ಬಿಟ್ಟು. ಓಕೆ, ಅದು 10 ವೀಲ್ ಗಾಡಿನೇ? ಅದು 10 ವೀಲ್, ಅದು ಭಾರತ್ ಬೆಂಜಿನ. ಓಕೆ ಸರ್, ಇದು ಭಾರತ್ ಬೆಂಜಿನ. ಓಕೆ, ಇವಾಗ ಸರ್ ಇದು ಮಲಾಸ್ ನಡೀತಾ ಇಲ್ಲ ಅಲ್ವಾ? ಇವಾಗ ಮಲಾಸ್ ಬಂದ್ ಆಗಿದ್ದಾರೆ, ಇನ್ನು ಮತ್ತೆ ದೀಪಾವಳಿ ಸ್ಟಾರ್ಟ್ ಆಗುತ್ತೆ. ದೀಪಾವಳಿ. ಓಕೆ, ಎಲ್ಲಿಂದ ಸರ್ ಲೋಡ್ ಆಗ್ತಾ ಇರೋದು ಅದು ಮಲಾಸ್? ಮಲಾಸ್ ನೋಡ್ರಿ ಎಲ್ಲಾ ಕಡೆಯಿಂದ ಆಗತ್ತೆ, ಇಲ್ಲೇ ಅಂತ ಹೇಳಕ್ ಆಗಲ್ಲ. ಜಾಸ್ತಿ ಆಗೋದು ನಮ್ಮ ಉತ್ತರ ಕರ್ನಾಟಕ, ಬಿಜಾಪುರಿಂದ ಜಾಸ್ತಿ. ಅವು ಡಿಸ್ಲರ್ ಫ್ಯಾಕ್ಟ್ರಿ ಅನ್ಲೋಡ್ ಮಾಡ್ಬೇಕು. ಓಕೆ, ಅಷ್ಟೇ. ಅದು ಮಂಗಳೂರಿಗೆ ಹೋಗತ್ತಾ? ಇಲ್ಲ, ಮಂಗಳೂರು ಬರಲ್ಲ. ಅವು ಡಿಸ್ಲರಿ ಫ್ಯಾಕ್ಟ್ರಿ ಎಲ್ಲಿದೆ ಅಲ್ಲಿಗೆ ಹೋಗುತ್ತೆ. ಓಕೆ, ನಮ್ ಕಾರವಾರ ಬರುತ್ತಲ್ವಾ? ಹಾ, ಕಾರವಾರ ಬರುತ್ತೆ ಎಕ್ಸ್ಪೋರ್ಟ್. ಹೌದು, ಕಾರವಾರ ಬಂದ್ರು ಎಕ್ಸ್ಪೋರ್ಟ್ ಹೋಗುತ್ತೆ ರೀ. ಇಲ್ಲಿ ಡಿಸ್ಲರಿ ಇಲ್ಲ. ಹೌದು, ಓನ್ಲಿ ಎಕ್ಸ್ಪೋರ್ಟ್. ನಮ್ ಬೆಳಗಾವದವ್ರು ವಿಕಿ ಟ್ರಾನ್ಸ್ಪೋರ್ಟ್ ಅಂತ ಹೇಳಿ ಇದೆ, ಅವ್ರು ಕಳಿಸ್ತಾರ ನೋಡ್ರಿ. ಎಕ್ಸ್ಪೋರ್ಟ್ ಹೋಗುತ್ತೆ ಅಂದ್ರೆ ಹೊರಗಿನ ದೇಶಕ್ಕೆ ಹೋಗುತ್ತೆ. ಹೌದು, ಬೋಟ್ ಮೇಲೆ. ಬೋಟ್ ಮೇಲೆ ಹೊರಗಿನ ದೇಶಕ್ಕೆ ಹೋಗುತ್ತೆ, ಅದಕ್ಕೆ ನಾವು ಎಕ್ಸ್ಪೋರ್ಟ್ ಅಂತೀವಿ. ಹೌದು, ಎಕ್ಸ್ಪೋರ್ಟ್ ಮಾಲ್. ಎಕ್ಸ್ಪೋರ್ಟ್. ಸರ್, ಈ ಗಾಡಿ ಏನು ಸರ್, ಎಥನಾಲ್ ಅಥವಾ? ಓನ್ಲಿ ಎಥನಾಲ್, ಬೇರೆ ಏನು ಇಲ್ಲ. ಬೇರೆ ಏನು ಇಲ್ಲ, ಓನ್ಲಿ ಎಥನಾಲ್. ಓಕೆ ಸರ್, ಇದಕ್ಕೆ ಹಾಕಿರೋ ಟಾಕಿ ಯಾವ್ದು ಸರ್? ಕಬ್ಬಣನ? MS ಅಂದ್ರೆ ಸ್ಟೀಲ್ ಅಲ್ಲ. ಸ್ಟೀಲ್ ಅಂದ್ರೆ ಬೇರೆ ಬರುತ್ತೆ. ಹೌದು, ಇದು ಸ್ಟೀಲ್ ಅಲ್ಲ, ಕಬ್ಬಣ. ಸಾದಾ ಟಾಕಿ. ಕಬ್ಬಣ.
ಓಕೆ, ಕವಣದ ಟಾಕಿ ಹಾಕಿರೋದು. ಕರ್ನಾಟಕ. ಹೇಗೆ ಸರ್, ಎಷ್ಟು ವರ್ಷ ಆಯ್ತು ಬಾಡಿ ಕಟ್ಸಿ? ಇದು ನನಗೂ ಗೊತ್ತಿಲ್ಲ, ನಾನು ಇವಾಗ ಬಂದ ಎಲ್ಲ ಕೂಡ ಒಂದ್ 2.5-3 ತಿಂಗಳಾಯ್ತು. ಅವ್ರು ಯಾವಾಗ ಕಟ್ಸ್ಯಾರ ಗೊತ್ತಿಲ್ಲ, ಒಂದ್ 2-3 ವರ್ಷ ಬರುತ್ತೆ ಅಷ್ಟೇ. ಅಷ್ಟಾಗನ ಮತ್ತೆ ಟಾಕಿ ಚೇಂಜ್ ಮಾಡ್ಬೇಕು. ಮತ್ತೆ ಚೇಂಜ್ ಮಾಡ್ಬೇಕು. ಅದೇ ಸ್ಟೀಲ್ ಆಗಿದ್ರೆ ತುಂಬಾ ವರ್ಷ ಬರುತ್ತಲ್ವಾ? ಸ್ಟೀಲ್ ಟಾಕಿ ಏಕ್ ನಂಬರ್ ಅದು, ಏಕ್ ನಂಬರ್. ನಿಮ್ ಕಂಪ್ನಿಯಲ್ಲಿ ಎಷ್ಟು ಗಾಡಿ ಇದೆ ಸರ್? ನಮ್ಮ ಒಂದು 8-9 ಗಾಡಿ ಇದೆ ಸರ್. 8-9 ಗಾಡಿ. ಇವು ಮುಧೋಳ್ ಡಿಸ್ಟ್ರಿಕ್ಟ್ ಮಾಲಿಂಗ್ಪುರ್. ಓಕೆ. ಓನರ್ ಯಾವ ಕಂಪನಿ ಸರ್? ಸಂಗಮ್ ಲಾಜಿಸ್ಟಿಕ್. ಸಂಗಮ್ ಲಾಜಿಸ್ಟಿಕ್ಸ್. ಎಲ್ಲ ಸಹ ಇದು ಎಥನಾಲಿಗೆ ಎತ್ನಾಲ್. ಮತ್ತೆ ಸ್ಪಿರಿಟ್ ಗಿರಿಟ್ ಯಾವ್ದು? ಏನು ಇಲ್ಲ, ಏನೇನಿಲ್ಲ ಸರ್. ಇದು ಸೀಸನ್ ಅಂತ ಇದೆ ಇದಕ್ಕೆ? ಏನಿಲ್ಲ, ನಾವು ಕಂಟಿನ್ಯೂ ಇದನ್ನ ಮಾಡ್ತೀವಿ. ಗಲ್ಲಾಗೂ ಇದೆ, ಬೇಸಿಗೆಗೂ ಇದೆ. ಸ್ಪ್ರಿಟ್ ನಾವು ತುಂಬಲ್ರಿ, ಸ್ಪ್ರಿಟ್ ಅರ್ಜೆಂಟ್ ಇರ್ತದೆ ಇದ್ರ. ಇಲ್ಲಿ ಲೋಡ್ ಆಯ್ತು ಅಂದ್ರೆ ಬಾರ್ಡರ್ ಹೋಗೋ ಮಟ್ಟ ಎಲ್ಲಿ ಮಲ್ಗಾಗಿಲ್ಲ, ಕಂಟಿನ್ಯೂ ಹೋಗ್ಲೇಬೇಕು. ಟೈಮಿಂಗ್. ಟೈಮಿಂಗ್. ಇದು ಹಿಂಗಿಲ್ಲ, ಈಗ ನಮಗ್ ನಿದ್ದೆ ಬತ್ತಾ, ಒಂದ್ 2 ಅವರ್ 3 ಅವರ್ ನಾವು ಊಟ ಗೀಟ ಮಾಡಿ ಮಲ್ಕೋಬಹುದು. ಟೈಮಿಂಗ್ ಇಲ್ಲ. ಇಲ್ಲ, ಟೈಮಿಂಗ್ ಇಲ್ಲ ಸರ್. ಸ್ವಲ್ಪ ಜನ ಹೇಳ್ತಾರೆ ಡ್ರೈವರ್ ಗಳೆಲ್ಲ ಎಥನಾಲ್ ತುಂಬಿದ್ರೆ ಗಾಡಿ ಜಾಸ್ತಿ ಹಾಲ್ಟ್ ಆಗತ್ತಂತ, ನಿಜಾನಾ? ಹೌದು, ಅಲ್ಲಿ ಅನ್ಲೋಡಿಂಗ್ ಪಾಯಿಂಟ್ ಅಲ್ಲಿ ಹಾಲ್ಟ್ ಆಗುತ್ತೆ, ತುಂಬಾ ಹಾಲ್ಟ್ ಆಗತ್ತೆ. ಈಗ ನಾನು ಕೊಚ್ಚಿಕೋಡಿ ಕ್ಯಾಲಿಕೇಟ್ ಹತ್ರ 9 ದಿನ ಹಾಲ್ಟ್ ಆಗಿ ಬಂದಾನೆ. ಓಕೆ, 9 ದಿನ. ನಿನ್ನೆ ಅನ್ಲೋಡ್ ಆಗೈತಿ, ಇವಾಗ ಬೆಳಿಗ್ಗೆ ಬಂದಾನೆ. ಒಂದು 20-25 ಗಾಡಿ ಡೈಲಿ 2 ಗಾಡಿ ತಗೋತಾರ ಅವ್ರು ಅಷ್ಟೇ. ಅದು MRP ಅಲ್ಲ. ಓಕೆ. ಡೈಲಿ 2 ಗಾಡಿ ತಗೋತಾರ, ಮತ್ತೆ ಅಲ್ಲಿ ನಂಬರ್ ಬರ್ಲಿಲ್ಲ, ಸುಮ್ ಕೂತ್ಬಿಟ್ನಿ. ಓಕೆ ಸರ್. ನಮ್ಮ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಸರ್ ಅನ್ಲೋಡ್ ಆಗತ್ತೆ? ಒಂದು ನನಗ್ ಪಾಯಿಂಟ್ ಹೇಳಕ್ ಆಗಲ್ಲ, ಸ್ಟೇಟ್ ಹೇಳ್ತಾನ. ಓಕೆ. ಆಂಧ್ರ, ಓಕೆ, ತಮಿಳ್ನಾಡು, ಓಕೆ, ಕೇರಳ, ಓಕೆ, ಗೋವಾ, ಕರ್ನಾಟಕ, ಗುಜರಾತ್, ರಾಜಸ್ಥಾನ ಎಲ್ಲ ಕಡೆ ಅನ್ಲೋಡ್ ಆಗುತ್ತೆ. ಎಲ್ಲ ಕಡೆ ಎಲ್ಲ ಎಕ್ಸ್ಪೋರ್ಟ್ ಎಲ್ಲ ಇಲ್ಲ, ಎಕ್ಸ್ಪೋರ್ಟ್ ಇಲ್ಲ, ಡೀಸೆಲ್ ಪೆಟ್ರೋಲ್ ಮಿಕ್ಸ್ ಆಕೈತಿ. ಓಕೆ, ಮಿಕ್ಸ್ ಆಗುತ್ತೆ. ಮಿಕ್ಸ್ ಆಗುತ್ತೆ ಡೀಸೆಲ್ ಪೆಟ್ರೋಲ್ ಗೆ. ಡೀಸೆಲ್ ಪೆಟ್ರೋಲ್ ಅವ್ರು ಮಿಕ್ಸ್ ಮಾಡೇ ಬಿಡ್ತಾರ, ನಾವು ಬೇಡ ಅಂದ್ರು ಕೇಳಲ್ಲ ಅವರು. ಸರ್, ಇದು ತುಂಬಾ ಡೇಂಜರಸ್ ಮಾಲ್ ಅಲ್ವಾ? ಮಾಲ್ ಡೇಂಜರ್, ತುಂಬಾ ಡೇಂಜರ್. ಬಿಡಿಸೋದಂಗಿಲ್ಲ, ಬೆಂಕಿ ಪಟ್ನ ಹಾಕಂಗಿಲ್ಲ, ಅಗರಬತ್ತಿ ಹಾಕಂಗಿಲ್ಲ, ಗಾಡಿಲಿ ಅಗರಬತ್ತಿನೂ ಹಾಕಂಗಿಲ್ಲ, ಏನು ಇಲ್ಲ. ಅದು ಇಮಿಡಿಯೇಟ್ಲಿ ಜಕ್ಕೊಂಡ್ ಬಿಡ್ತೈತಿ, ಓಕೆ, ಕ್ಯಾಚ್ ಮಾಡ್ಕೊತೈತಿ. ಅಷ್ಟು ಪವರ್ಫುಲ್. ಪೆಟ್ರೋಲ್ ಗಿಂತ ಪವರ್ ಇದು, ಪೆಟ್ರೋಲ್ ಗಿಂತ ಪವರ್ಫುಲ್. ಅದಕ್ಕಾಗಿ ನಾವು ಬಿಡಿ ಗಿಡಿ ಏನು ಇಲ್ಲ ಹಾಕಂದ್ರೆ ತುಂಬಾ ಕಷ್ಟ ಆಗ್ಬೋದು. ಇಲ್ಲ. ಓಕೆ. ಅಷ್ಟ್ ಸರ್, ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿರ್ತಾರ? ಅಲ್ಲೇ ಇದನ್ನ ತಗೋತಾರ, ನಮಗ ಹಜಾರ್ಡ್ ಲೈಸೆನ್ಸ್ ಕೊಡ್ಬೇಕಾದ್ರೆ ಅಲ್ಲಿ ಟ್ರೈನಿಂಗ್ ತಗೊಂಡ್ಬಿಡ್ತಾರ ನಮಗೆ. ಸರ್, ಇವಾಗ ನೀವು ಲಾರಿಯಿಂದ ಟ್ಯಾಂಕರ್ ಬಂದ್ರಲ್ವಾ ಸರ್, ಲೈಸೆನ್ಸ್ ಎಲ್ಲ ಬೇರೆದೇ ಮಾಡಿಸ್ಬೇಕು? ಹೌದು, ಬೇರೆ. ಇದು ಟ್ಯಾಂಕರ್ ಲೈಸೆನ್ಸ್ ಬೇರೆ, ಅದು ಬಾಡಿ ಗಾಡಿ ಲೈಸೆನ್ಸ್ ಬೇರೆ. ಇದು ಬರೀ ಹೆವಿ, ಇದು ಹಜಾರ್ಡ್. ಹಜಾರ್ಡ್ ಅಂದ್ರೆ ಎಲ್ಲಿ ಮಾಡ್ತಾರೆ? ಸರ್ವಿಸ್ ಬೆಂಗಳೂರಲ್ಲಿ ಲೆಟರ್ ಕೊಡ್ತಾರೆ. ಅದಕ್ಕೆ ಬೆಂಗಳೂರಿಂದ ಲೆಟರ್ ತಗೊಬೇಕು, ಅಲ್ಲಿ ಟ್ರೈನಿಂಗ್ ಕೊಡಬೇಕು. ಓಕೆ. ಟ್ರೈನಿಂಗ್ ಕೊಟ್ಟು ಲೆಟರ್ ತಗೊಂಡು ನಮ್ ಬಿಜಾಪುರಲ್ಲಿ ಮಾಡಿ ಕೊಡ್ತಾರೆ. ಬಿಜಾಪುರಲ್ಲಿ ಎಷ್ಟು ವರ್ಷ ಬರುತ್ತೆ ಸರ್ ಒಂದ್ಸಾರಿ ಮಾಡಿಸಿದ್ರೆ? 3 ವರ್ಷ. ಮತ್ತೆ 3 ವರ್ಷಗನ ರಿನ್ಯೂವಲ್ ಮಾಡ್ಬೇಕು. ಮತ್ತೆ ರಿನ್ಯೂವಲ್ ಮಾಡ್ಬೇಕು, ಮತ್ತೆ ಬೆಂಗಳೂರು ಹೋಗ್ಬೇಕು, ಮತ್ತೆ ಲೆಟರ್ ತರಬೇಕು. ಟ್ರೈನಿಂಗ್ ಏನ್ ಕೊಡಲಿಲ್ಲ ಅಂತ ನಡೀತದೆ, ಅವ್ರ ಲೈಸೆನ್ಸ್ ನೋಡಿದಿರ್ಲೇ ಗೊತ್ತಾಗುತ್ತೆ ಅವ್ರಿಗೆ, ಏನ್ ತೊಂದರೆ ಇಲ್ಲ ಅದಕ್ಕೆ. ಸರ್, ನೀವು ಮಾಡಿ ಎಷ್ಟು ವರ್ಷ ಆಯ್ತು ಇವಾಗ? ಇವಾಗ ನಾನ್ ನೋಡ್ರಿ ಇದು 6ನೇ ವರ್ಷ ರನ್ನಿಂಗ್ ಇದೆ. 2 ಸಾರಿ ರಿನ್ಯೂವಲ್ ಮಾಡಿ. ರಿನ್ಯೂವಲ್ ಆಗಿದೆ. ಏನು ಹಜಾರ್ಡ್, ಅದು ಹೆವಿ ಲೈಸೆನ್ಸ್ ಅಂತೂ 91 ರಾಗ ಮಾಡ್ಕೊಂಡಿದ್ದೀರಾ? ಹೆವಿ. ಇದು ಟ್ಯಾಂಕರ್ ಗಾಡಿಗೆ 6 ವರ್ಷ ರನ್ನಿಂಗ್. 6 ವರ್ಷ. 5 ವರ್ಷ ಕಂಪ್ಲೀಟ್, 6ನೇ ವರ್ಷ ರನ್ನಿಂಗ್. ಓಕೆ ಸರ್. ಈ ಫೀಲ್ಡಿಗೆ ಹೊಸದಾಗಿ ಬರೋರಿದ್ರೆ ಯಾವ ತರ ಸರ್ ಬರೋದು? ಇಲ್ಲ, ಬರ್ಬೋದು, ಆದ್ರೆ ಎಲ್ಲ ಮಾಹಿತಿ ಬೇಕು. ಒಂದ್ ಮಾಹಿತಿ ಇಲ್ಲ ಅಂದ್ರೆ, ಈಗ ನೋಡ್ರಿ, ರೋಡ್ ಮ್ಯಾಗ ಗಾಡಿ ಓಡಿಸ್ತೀವಿ ಅಂದ್ರೆ ಅದಕ್ಕೆ ರೋಡ್ ಮ್ಯಾಗ ಹೆಂಗ್ ಓಡಿಸ್ಬೇಕು, ಯಾವ ಕಡೆ ತಗೋಬೇಕು, ಹಿಂದ್ ಗಾಡಿ ಬಂದ್ರೆ ಹೆಂಗ್ ಮಾಡ್ಬೇಕು, ಮುಂದ್ ಬಂದ್ರೆ ಹೆಂಗ್ ಮಾಡ್ಬೇಕು. ಈಗ 1 ವೇ ರೋಡ್ ಐತಿ ಇಲ್ಲಿ. ಈಗ ಹೋಗೋ ಗಾಡಿ ಬೇರೆ, ಬರೋ ಗಾಡಿ ಬೇರೆ. ರೋಡ್ ಇಕ್ಕಟ್ಟಾಗಿ ಬರ್ತೈತಿ, ಬರೋ ಹೋಗು ಒಂದೇ ರೋಡ್ನ್ಯಾಗ ಬರ್ತಾವ. ಅಲ್ಲಿ ಮತ್ತೆ ಅದ್ ನಮಗ್ ಅನುಭವ ಬೇಕು. ಖಂಡಿತ. ಅನುಭವ ಬೇಕಂದ್ರೆ ನಮಗ್ ಎಕ್ಸ್ಪೀರಿಯನ್ಸ್ ಆಗ್ಬೇಕು ನಾವು. ಹೌದು. ಮತ್ ಬಿಟ್ಗೇರಿಂದ ಬರೋ ಗಾಡಿ ಹಂಗ ಹೋಗಿ ಕೂತಿದ್ರ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಅವ್ರಿಗೆ ತೊಂದ್ರೆ, ನಮಗೂ ತೊಂದ್ರೆ. ಹೌದು ಸರ್. ತುಂಬಾ ಜನ ಹೇಳ್ತಾರೆ ಈ ಹೆವಿ ಲಾರಿಗಳೆಲ್ಲ ಅಲ್ಲಿ ರೈಟ್ ಸೈಡ್ ಹೋಗ್ತಾರೆ, ಲೆಫ್ಟ್ ಸೈಡ್ ಅಲ್ಲಿ ಹೋಗ್ಬೇಕಂತ ರೂಲ್ಸ್ ಇದೆ ಗೌರ್ಮೆಂಟ್ ಇಂದ. ರೈಟ್ ಸೈಡ್ ಗೌರ್ಮೆಂಟ್ ಇಂದ ರೂಲ್ಸ್ ಇದೆ ರೀ. ರೈಟ್ ಸೈಡ್ ನಲ್ಲಿ ಹೋಗ್ಬೇಕಾದ್ರೆ 80-90 ಸ್ಪೀಡ್ ಹಾಕ್ಬೇಕು. ಓಕೆ. ಈ ಕಡೆ ಲೆಫ್ಟ್ ನಾಗ ಬಂದ್ರೆ ನೀ 40-50 ಸ್ಪೀಡ್ ಹೋಗು. ಆದ್ರೆ ಹಿಂದ್ ಬರೋರ ರಾಂಗ್ ಬಂದ್ಬಿಡ್ತಾರ್ರಿ, ಬಂದ್ ಪೂರಾ ಗಾಲಿಯಾಗಿ ಬಂದ್ಬಿಡ್ತಾರ, ಬೈಕ್ನವ್ರು, ಕಾರ್ನವ್ರು, ಆಟೋದವ್ರು. ಹೌದು, ಇದು ಬ್ಲೈಂಡ್ ಸ್ಪಾಟ್ ಆಗುತ್ತೆ. ಅದಕ್ಕಾಗಿ ನಾವು ಹೆದರ್ಕೊಂಡು ಆ ಕಡೆ ಹಾಕೊಂಡ್ಬಿಡ್ತೀವಿ ಗಾಡಿ. ಓಕೆ. ರೈಟ್ ಸೈಡ್ ಹಾಕ್ಬಿಡ್ತೀರಾ? ರೈಟ್ ಸೈಡ್ ಹಾಕ್ಬಿಟ್ಟು ಅಂದ್ರೆ ಇವ್ರಿಗೆ ದಾರಿ ಖುಲ್ಲ ಹಾಕತ್ತೆ, ಸುಮ್ ಹೋಗ್ಬಿಡ್ತಾರ ಅವ್ರು. ಓಕೆ. ನಾವೆಲ್ಲ ಕೇರಳ, ತಮಿಳ್ನಾಡು ಎಲ್ಲ ತಿರುಗಾಡ್ತೀವಲ್ರಿ, ಏನು ತೊಂದ್ರೆ ಇಲ್ಲ. ಏನ್ ತೊಂದ್ರೆ ಇಲ್ಲ, ಏನು ಇಲ್ಲ. ಆಕ್ಚುಲಿ ಗೌರ್ಮೆಂಟ್ ರೂಲ್ಸ್ ಇರೋದು ಲೆಫ್ಟ್ ಸೈಡ್ ಇಂದ ಹೋಗ್ಬೇಕು. ಹೌದು, ಲೆಫ್ಟ್ ಸೈಡ್ ಗೆ ಹೋಗ್ಬೇಕು. ಹೌದು. ಆಲ್ಟೋ ರೂಲ್ಸ್ ಐತಾರ. ಹೌದು, ಆಲ್ಟೋ ರೂಲ್ಸ್, ಗೌರ್ಮೆಂಟ್ ರೂಲ್ಸ್ ಅಲ್ಲ, ಆಲ್ಟೋ ರೂಲ್ಸ್. ಹೌದು. ಈಗ 2 ರೋಡ್ ಇದೆ ಇಲ್ಲಿ. ಹೌದು. ಈ ರೋಡಿಗೆ ಇರ್ಬೇಕು ನಾವು, ಆ ರೋಡ್ ಕುಲ್ಲ ಬಿಟ್ಟು ಬಿಡುದು, ಆಮೇಲೆ ಬಂದವ ಆ ಕಡೆ ಹೋಗ್ತಾನ.
ಓಕೆ ಅವ್ ಬೈಕ್ನವ್ರು ಏನ್ ಮಾಡ್ತಾರ ಈ ಕಡೆ ತಗೊಂಡ್ಬಿಡ್ತಾರ, ಹಿಂಗಾಗಿ ತೊಂದ್ರೆ ಆಗುತ್ತೆ. ಹೀಗಾಗಿ ತೊಂದರೆ ಆಗತ್ತೆ. ಅದಕ್ಕಾಗಿ ನಾವ್ ಆ ಕಡೆ ಹಾಕೊಂಡ್ಬಿಡ್ತೀವಿ ಗಾಡಿ. ಸರ್ ಎಲ್ಲಿ ಫೈನ್ ಹಾಕಲ್ಲ ಅಲ್ವಾ ಆ ತರ? ಹಾಕ್ತಾರ್ರಿ ಫೈನ್. ಈಗ ಇಲ್ಲಿರೋ ಗಾಡಿ ಅಲ್ಲಿ ರೋಡ್ ಮ್ಯಾಗ ಇದ್ರೆ ಫೈನ್ ಬೀಳ್ತೈತಿ. ಈಗ ಒಳಗದನ್ನ ನನ್ ಫೈನ್ ಇಲ್ಲ, ಈಗ ಫೈನ್ ಇಲ್ಲ. ಇಲ್ಲ ಮತ್ ಪೂರಾ ಡಾಂಬರ್ ಬಿಟ್ಟು ಒಳಗಡೆ ಅದನ್ನ ಹೌದು, 8 ದಿನ ನಿಂತ್ರ ನನಗ್ ಫೈನ್ ಇಲ್ಲ ಈಗ. ಫೈನ್ ಇಲ್ಲ. ಓಕೆ ಅದೇ ರೋಡ್ ಮ್ಯಾಗ ಇದ್ನಂದ್ರ ಫೈನ್ ಹಾಕೈತ್ರಿ. ಪೊಲೀಸರು ಆನ್ಲೈನ್ ನಾಗ ಫೈನ್ ಹಾಕಿ ಬಿಡ್ತಾರ. ಇದು ಕ್ಯಾಮ್ರಾ ಅದಾವ್ರಿ ರೋಡಿಗೆ, ಕ್ಯಾಮ್ರಾದಾಗ ಮೆಸೇಜ್ ಹೋಗಿ ಬಿಡುತ್ತೆ ಅವ್ರಿಗೆ. ಅವರಿಗೆ ಗಾಡಿ ಮೆಸೇಜ್ ಹೋತಂದ್ರ ಬಂದ್ರ ಬರೇ ಅವ್ರ ಕ್ಯಾಮ್ರಾ ಮಾಡಿ ಬಿಡ್ತಾರ, ಮತ್ತೊಂದ್ ಏನು ಮಾಡಲ್ಲ. ಫೋಟೋ ತಕೊಂಡ್ ಹೋದ್ರ ಆನ್ಲೈನ್ ಫೈನ್ ಹಾಕಿ ಬಿಡುತ್ತೆ. ಫೈನ್ ಹಾಕಿ ಬಿಡ್ತಾರ. ಅದು ನಾವು ಗಾಡಿ ವರ್ಷಕ್ಕೊಮ್ಮೆ ಪಾಸಿಂಗ್ ಮಾಡ್ತೀವಲ್ಲ, ಆ ಟೈಮ್ನಾಗ ಓನರ್ ಹೋಗುತ್ತೆ, ನಮಗ್ ಬರಲ್ಲ. ಓನರ್ ಚಲನ್ ಇರತ್ತಲ್ವಾ? ಒಮ್ಮೆ ಆ ಕಡೆ ಹೋಗ್ಬೋದು, ಒಮ್ಮೆ ಈ ಕಡೆ ಬರ್ಬೋದು. ಅದಕ್ಕೇನ್ ಫೈನ್ ಇಲ್ಲ? ಅಲ್ಲ, ಹಂಗ್ ಫೈನ್ ಇಲ್ಲ. ಗಾಡಿ ಸ್ಟಾಪ್ ಮಾಡಿದ್ರೆ ಫೈನ್. ಓಕೆ, ಸ್ಟಾಪ್ ಮಾಡಿದ್ರೆ ಅಷ್ಟೇ ಫೈನ್. ಹಾಗೆ ಈಗ ರನ್ನಿಂಗ್ ಮಾಡ್ತೀವಲ್ಲ, ಈ ಕಡೆ ಹೋಗು ಆ ಕಡೆ ಹೋಗು, ಏನ್ ತೊಂದ್ರೆ ಇಲ್ಲ, ಹೋಗ್ಬಿಡುದು, ಸುಮ್ನೆ ಹೋಗ್ಬಿಡೋದು. ಹಾಗೆ ಹಿಂಗ್ ಸ್ಟಾಪ್ ಮಾಡಂಗಿತ್ತು ಒಂದ್ ಅರ್ಧ ಗಂಟೆ 10 ನಿಮಿಷ 20 ನಿಮಿಷ ವೇಟ್ ಮಾಡೋದು ಇತ್ತು ಅಂದ್ರೆ ಪೂರಾ ಗಾಡಿ ಒಳಗಡೆ ಹಾಕೊಂಡ್ಬಿಡುದು. ಈಗ ಪೂರಾ ಒಳಗಡೆ ಹಾಕೇನೆ. ಹೌದು, ಖಂಡಿತ ರೋಡ್ ಬಿಟ್ಟು ನಿಂತಿದೆ. ಪೂರಾ ಡಾಂಬರ್ ರೋಡ್ ಬಿಟ್ಟು ಒಳಗಡೆ ನಿಂತಿದೆ, ಇನ್ನ ಒಂದ್ ಗಾಡಿ ನಿಂದಿರ್ತೈತಿ. ಹೌದು ಸರ್, ನಿಮ್ಗೆ ಈ ಟ್ಯಾಂಕರ್ ಫೀಲ್ಡ್ ಬಂದಾಗ ಏನೆಲ್ಲ ಮಾಹಿತಿ ಕೊಟ್ಟಿದ್ರು ಸರ್ ನಿಮ್ಗೆ? ನಮಗ ಅವರು ಹಜಾರ್ಡ್ ಲೈಸೆನ್ಸ್ ಅವ್ರು ಕೊಡ್ತಾರ್ರಿ, ಫೈರ್ ಇಲ್ಲೊಂದ್ ಇದೆ, ಇಲ್ಲೇ ಇನ್ನೊಂದ್ ಇದೆ. ಅವೆಲ್ಲ ಫೈರ್ ಸರ್ಟಿಫಿಕೇಟ್ ಇದನ್ನ ಕೊಡ್ತಾರ್ರಿ ಅವ್ರು, ಮಾಹಿತಿ. ಅಂದ್ರೆ ಬೆಂಕಿ ಹತ್ತಿದಾಗ ಏನ್ ಮಾಡ್ಬೇಕು ಏನಿಲ್ಲ ಹಿಂಗ್ ಕೊಡ್ತಾರ್ರಿ. ಮತ್ತೊಂದ್ ಏನು ಕೊಡಲ್ಲ, ಏನು ಕೊಡಲ್ಲ, ಏನು ಇಲ್ಲ ಆ ತರ. ಬೆಂಕಿ ಹತ್ತಿದಾಗ ಯಾವ್ದು ಫೈರ್ ಗನ್ ಯೂಸ್ ಮಾಡ್ಬೇಕು, ದೊಡ್ಡದ್ ಮಾಡ್ಬೇಕು, ಸಣ್ಣ ಮಾಡ್ಬೇಕು, ಹೆಂಗ್ ಆರಿಸ್ಬೇಕು, ಹೆಂಗ್ ಕಡೆಕ್ ಆಗ್ಬೇಕು, ಹಿಂಗೆಲ್ಲ ಮಾಹಿತಿ ಕೊಡ್ತಾರೆ. ಅದ್ ನೋಡ್ರಿ, ಗಾಡಿ ಸ್ಪಾಟ್ ಆಯ್ತು ಅಂದ್ರೆ ಮುಗ್ದ ಹೋಯ್ತು. ಮೊನ್ನೆ ಇಲ್ಲೇ ಅಂಕೋಲ ಕ್ರಾಸ್ ಮೇಲೆ ಒಂದ್ ಗಾಡಿ ಸುಟ್ಟು ಹೋಯ್ತು. ಹೌದು, ಅದು ಡ್ರೈವರ್ ಸ್ಪಾಟ್ ಅದ. ಹೌದು, ಅದು ಸಹ ಲೈಲ್ಯಾಂಡ್ ಗಾಡಿ. ಅದೇನ್ ಅವ್ರ ಹಣೆ ಬರ, ಏನು ಮಾಡಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಏನು ಮಾಡಕ್ಕಾಗಲ್ಲ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್.